ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗ್ 3 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 3 o'clock ಆಗಿದೆ ಮಾರ್ನಿಂಗು. ಇವತ್ತು ನಾನು ನಿನ್ನೆನೇ ಹೇಳಿದ್ದೀನಿ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಇವತ್ತು ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ 3ನೇ ವಾರ ಅಂತ. ಅದರಿಂದ ಅಷ್ಟು ಬೇಗ ಎದ್ದಿದ್ದೀನಿ. ಯಾಕೋ ಇವತ್ತು ತುಂಬ ಚಳಿ ಇದೆ. ಬೆಳಗ್ಗೆ ಟೈಮ್ ಅದಕ್ಕೆ ನೋಡಿ ಸ್ವೆಟರ್ಸ್ ಹಾಕೊಂಬಿಟ್ಟಿದ್ದೀನಿ. ಎದ್ದ ತಕ್ಷಣ ಸ್ವೆಟರ್ ಹಾಕೊಂಬಿಟ್ಟಿದ್ದೀನಿ, ತುಂಬ ಚಳಿ ಇದೆ. ಅದರಿಂದ ಇವಾಗ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ಹೋಗಬೇಕು. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾಕೋ ಇವತ್ತು ತುಂಬ ಚಳಿ ಇದೆ. ಏನು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. 3 ಗಂಟೆಗೆ ಎದ್ದಿದ್ದೀನಿ. ಸ್ವಲ್ಪ ಆದಷ್ಟು ಇವತ್ತು ಪೌರ್ಣಮಿ ಅಂತೆ, ನನಗೂ ಗೊತ್ತಿತ್ತಿಲ್ಲ. ನಿನ್ನೆ ಲಕ್ಷ್ಮಿ ಫೋನ್ ಮಾಡಿ ಹೇಳಿದ್ಲು, ಇವತ್ತು ಪೌರ್ಣಿಮೆ ಕಣೆ, ಲಾಸ್ಟ್ ಟೈಮ್ ಥರನೇ ಈ ಸತಿನೂ ಜನ ಇರ್ತಾರೆ ಅಂತ. ಅದಕ್ಕೆ ಲಾಸ್ಟ್ ಟೈಮು ನಾವು ದೇವಸ್ಥಾನಕ್ಕೆ ಹೋಗಿದ್ದೆ 7:30 ಆಯಿತು. ಅದಕ್ಕೆ ಈ ಟೈಮು ಇನ್ನೂ ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಹೆಂಗಾಗುತ್ತೋ ಏನೋ, ಮಾರ್ನಿಂಗ್ ಟೈಮು ಎಷ್ಟೇ ಬೇಗ ಹೊರಟ್ರೂ ಲೇಟಾಗಿ ಹೋಗುತ್ತೆ. ಅದು ಏನು ಪ್ರಾಬ್ಲಮ್ಮು ಏನು ಅಂತಲೇ ಗೊತ್ತಾಗಲ್ಲ. ಎಷ್ಟೇ ಬೇಗ ನಾವು ಹೋಗಬೇಕು ಅಂದ್ಕೊಂಡ್ರು ನಾವು 6 ಗಂಟೆ ಟ್ರೈನ್ಗೆ ಹೋಗೋ ಥರ ಆಗುತ್ತೆ. ಈ ಸತಿ 5 ಗಂಟೆ ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಬೇಗ ಹೋಗಿ ಬೇಗ ಬರೋ ಪ್ಲ್ಯಾನಲ್ಲಿದೆ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಪದೇ ಪದೇ ಅದೇ ತೋರಿಸ್ತೀನಿ ಅಂತ ಬೇಜಾರಾಗಬೇಡಿ. ನಾನು 7 ವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅರಸ್ಕೊಂಡಿರೋದು. ಇದು 3ನೇ ವಾರ ಹೋಗ್ತೀನಲ್ಲ, ಹಾಗೆ ವ್ಲಾಗ್ ಮಾಡೋಣ ಅಂತ ಅಷ್ಟೇ ಮಾಡೋದು. ಅಲ್ಲೇನೇನಾಗುತ್ತೆ, ಯಾವ ಥರ ಏನು ಅಂತ ಅಷ್ಟೇ. ಅದಕ್ಕೆ ಪದೇ ಪದೇ ಅದೇ ತೋರಿಸ್ತೀನಿ ಅಂತ ಏನು ಬೇಜಾರು ಮಾಡ್ಕೊಬೇಡಿ. ಇವತ್ತು ತುಂಬ ನಿದ್ದೆ ಬರ್ತಾಯಿದೆ. ನೈಟು ಮಲ್ಕೊಂಡಿದ್ದೆ 12 ಗಂಟೆ. ನನ್ನ ಹಸ್ಬೆಂಡ್ ಬಂದಿದ್ದು ತುಂಬ ಲೇಟು, ಸ್ಯಾಟರ್ಡೇ ಅಲ್ವಾ ನಿನ್ನೆ. ಅದರಿಂದ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಬೇಗ ಹೋಗಿ ಬೇಗ ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನನ್ನ ಮಗಳು ಕರ್ಕೊಬರಕ್ಕೆ ಹೋಗ್ತೀನಿ. ಪಾಪ ನಾನು ಬಿಟ್ಬಿಟ್ಟು ಬಂದಿದ್ದೀನಿ. ನಿನ್ನೆ ಅಲ್ಲೇ ಫೋನ್ ಮಾಡಿದ್ದಾಳೆ, ಅಮ್ಮ ಬಾರಮ್ಮ ಬೇಜಾರಾಗ್ತಾಯಿದೆ, ನೀನು ನಿನ್ನ ಜೊತೆ ಇವತ್ತಿರಬೇಕು ನಾನು ಅಂತ. ಬೆಳಗ್ಗೆಯಿಂದ ಇತ್ತಲ್ಲ ನನ್ನ ಜೊತೆನೇ, ಅವಳಿಗೊಂಥರ ಅದೇ ಫೀಲಿಂಗ್ಸ್ ಬಂದ್ಬಿಟ್ಟಿದೆ. ಇವಾಗ ಬಿಸಿನೀರು ರೆಡಿ ಆಗೈತೆ, ಕುಡಿಬೇಕು. ಇವಾಗ ನಾನು ರೆಡಿಯಾಗಿದ್ದೀನಿ. ಟೈಮ್ ಬಂದು 4:15 ಆಗಿದೆ. ಇವಾಗ ಹೊರಡಬೇಕು. ಹೆಂಗೆ ಎದ್ರೂ ಟೈಮ್ ಆಗೋಗುತ್ತೆ. ನಡಿಮ್ಮ, ನನ್ನ ಚಳೀಲಿ. ಕಿವಿ ನೀಟಾಗಿ ಹಾಕ್ಕೊಳ್ರಿ, ಹತ್ತಿನ ಕಿವಿಗೆ ನೋಡಿ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಹೇಳಿದ್ಬಿಡ್ರಿ, ಹೋಗ್ಬೇಕು. ಇವಾಗ ಹೆಂಗೆ ರೆಡಿ ಆದ್ರೂ ಟೈಮ್ ಹಾಗೇ ಹೋಗುತ್ತೆ ನೋಡಿ. ಅದಕ್ಕೆ ಸ್ಕ್ರೀನ್ ಎಲ್ಬಿಡಿ ಅನ್ನೋದು. ಒಂದು ಸ್ವಲ್ಪ ತೆಗೀರಿ, ದೀಪ ಹಚ್ಚಿದ್ದೀನಲ್ಲ ಅದು ಹೊಗೆ ಹೋಗಲಿ ಅಂತ ಅಷ್ಟೇ. ಆಫ್ ಮಾಡಿದ್ದೀನಿ. ಮೊಬೈಲಲ್ಲಿ ಚಾರ್ಜ್ ಆನ್ ಮಾಡಿರಿ. ಚಂದಮಮ್ಮ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಯಾರೂ ಇಲ್ಲ, ಇನ್ನು 4:15 ಅಲ್ವಾ, ಅದರಿಂದ ಯಾರೂ ಇಲ್ಲ. ತೆಗೆದ್ರವ. ನಾನು ಟೋಪಿ ಹಾಕೊಂಡಿದ್ದೀನಿ, ಚಳಿ ತಡೆಯೋಕ್ಕಾಗಲ್ಲ. ಅದರಿಂದ ಇದು ನನ್ನ ಹಸ್ಬೆಂಡ್ ತಂದು ಕೊಟ್ಟ ಟೋಪ್. ಜನನೇ ಇಲ್ಲ ಅಲ್ಲಿ ನೋಡಿ. ಬೆಳಗಿನ ಜಾವ 4-5 ಗಂಟೆ ಆಗೈತೆ. ಕತೆ ನಾಟಕ, ಸಾರಿ ನಾಟಕ ಏನಂತಾರೆ ಚಿನಿ, ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಮಾಡ್ತಾ ಇದ್ದಾರೆ. ಯಾರೂ ಇಲ್ಲ ಪಾಪ. ಜನಗಳೆಲ್ಲ ಈ ಚಳಿಲಿ ಎಲ್ಲಿ ಕುತ್ಕೊಂಡು ನೋಡ್ತಾರೆ. ಹೋಗ್ಬಿಟ್ಟಿದ್ದಾರೆ ಮನೆಗೆ. ನಾವು ಲಕ್ಷ್ಮಿ ಮನೆಗೆ 6 ಊಟ
ರೋಡಲ್ಲಿ ಹೋಗ್ಬೇಕಾಗಿತ್ತು, ಆದರೆ ಅಲ್ಲಿ ನಾಟಕ ನಡೀತಾ ಇದೆ, ಅದರಿಂದ ರೋಡ್ ಕ್ಲೋಸ್ ಆಗಿದೆ. ಹಿಂಗೆ ಓಡಾಕ್ತಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಜೋಶಲ್ಲಿ ಜೋಶ್. ಸಂಗೀತ ಇರು ಒಂದು ನಿಮಿಷ, ಇರು ವಿಡಿಯೋ ಮಾಡುವಂತೀಯ. ಮತ್ತೆ ಹೆಂಗೆ ಓಡಾಕ್ತಾಳೆ ನೋಡಿ, ನನ್ನ ಬಿಟ್ಬಿಟ್ಟೇ ಹೋಗ್ತಾಳೆ ಅನ್ಸುತ್ತೆ ಮೋಸ್ಟ್ಲಿ. 5:15 ಟ್ರೈನ್ ಕ್ಯಾಚ್ ಮಾಡ್ಬೇಕಂತೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಫಸ್ಟ್ ಟೈಮ್ ಅನ್ಕೊಂಡಂಗೆ ಬಂದಿರೋದು. 5:15 ಟ್ರೈನ್. ತೋರಿಸು ಟೈಮ್ ಎಲ್ಲ ತೋರಿಸೆ. 5:32 ಟ್ರೈನ್ ಬರ್ತಾ ಇದೆ. ಫಸ್ಟ್ ಟೈಮ್ ಅನ್ಕೊಂಡು ಟೈಮಿಗೆ ಬಂದಿದ್ದೀವಿ, ಅದೇ ಖುಷಿ. ಸ್ವಲ್ಪ ಆ ಸೈಡ್ ನಡಿ. ಇವಾಗ 6:30 6:35 ಆಗಿದೆ. ಇವಾಗ ಬಂದು ಚನ್ನಪಟ್ಟಣ ಇಳಿದಿದ್ದೀವಿ. ಮಾಮೂಲಿ ಗೊತ್ತಲ್ಲ ನಿಮ್ಗೂ, ಆಟೋದಲ್ಲಿ ಹೋಗಿ ಜಾಸ್ತಿ ಹೇಳ್ತಾವಳು ನಮ್ಮ ಫ್ರೆಂಡು. 36 ಆಗಿದೆ, 6:36 ಆಗಿದೆ. ನಿಮಗೂ ಗೊತ್ತಲ್ಲ, ಇಲ್ಲಿಂದ ಆಟೋ ಹಿಡ್ಕೊಂಡು ಡೈರೆಕ್ಟ್ ಗೌಡ್ಗೆರೆಗೆ ಹೋಗ್ಬೇಕು ಅಲ್ವಾ? ತುಂಬ ಚಳಿ ಆಗ್ತೈತಿ ಇವತ್ತಂತ. ಹೌದಾ? ಇದು ನನಗೆ ಚೆನ್ನಾಗಿರುತ್ತಲ್ಲ, ಹೊಡೆದಾಗ್ಬಿಡ್ತೀನಿ. ಕಿತ್ಕೊಳ್ಳೋಕೆ ತುಂಬ ಅಂದರೆ ತುಂಬ ಸತಾಯಿಸ್ತಾಳೆ. ಸೇಮ್ ಇದು ಚನ್ನಪಟ್ಟಣ ಅಲ್ಲ, ಚಂದ್ರಾಯಪಟ್ಟಣ. ನಮ್ಮೂರ ಥರನೇ ಇದೆ ರೈಲ್ವೆ ಸ್ಟೇಷನ್ ಫುಲ್ಲು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೈಲ್ವೆ ಸ್ಟೇಷನ್ ಒಂದೇ ಥರ ಇರುತ್ತೆ. ಆದರೂ ಅಕ್ಕಪಕ್ಕ ಬಿಲ್ಡಿಂಗು ಅದು ಇದೆಲ್ಲ ನೋಡಿದ್ರೆ ನಮ್ಮೂರು ನೆನಪಾಗುತ್ತೆ. ಎಲ್ಲಿಂದ ಎಲ್ಲಿಗೆ ಹೋದ್ರು ನಮ್ಮೂರೇ ಚೆಂದ. ಎಲ್ಲ ರೈಲ್ವೆ ಸ್ಟೇಷನ್ ಹಿಂಗೆ ಇರೋದು, ತಮಿಳ್ನಾಡಲ್ಲೂ ಹಿಂಗೆ ಇರೋದು. ತಮಿಳ್ನಾಡಲ್ಲಿ ಬೇರೆ ಏನೇ ಮುರಿದಾಕ್ಬಿಟ್ಟವ್ರೆ. ಏನು ಮುರಿದಾಕೋರೆ ಅಲ್ಲೇ ಇದೆ ಅಲ್ಲ, ಆ ಕಡೆ ತುಂಬ ಹಿಂದೆ ಇಳಿದ್ಬಿಟ್ಟಿದ್ದೀವಿ. ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮುರಿದಾಕ್ಬಿಟ್ಟವ್ರೆ. ಹೇಳ್ದೊಂದು ಕಾಮಿಡಿ. ಆದರೆ ಎಷ್ಟು ಬೇಗ ಬಂದಲ್ಲ. ಏನು ಗೊತ್ತಾ, ರೈಲ್ವೆ ಸ್ಟೇಷನ್ವರೆಗೂ ಆಟೋದಲ್ಲಿ ಹೋಗಿದ್ರೆ ಆಯಿತು, ಬಸ್ ಸ್ಟ್ಯಾಂಡ್ವರೆಗೂ ಆಟೋದಲ್ಲಿ ಹೋಗಿದ್ರೆ ಅಲ್ಲಿಂದ ಹೋಗ್ಬೋದು. ಆಟೋಕ್ಕೂ ಏನಾಗಲ್ಲ. ಇವಾಗ ಗೌರಿಗೆರೆಗೆ ಬಂದು ಹೋಗ್ಬಿಡೋಣ ಬಾ. ಅಲ್ಲಿ ಬಿಡೋಣ, ಬರೋದು ಬೇಡ ಬಾ, ಟೈಮ್ ಆಗುತ್ತೆ. ಇವಾಗ ಚಪ್ಪಲಿಗೋಸ್ಕರ ನಾವು ಇದು ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ. ಬಾ, ಇಲ್ಲೇ ಬಿಟ್ಬಿಟ್ಟು ಹೋಗೋಣ. ದರ್ಶನ ಮಾಡಿದ್ರೆ ಸಾಕು. ಇವತ್ತು ಪೌರ್ಣಮಿ, ತುಂಬ ರಶ್ ಇರುತ್ತೆ. ಏನಾಗಲ್ಲ ನಡಿ, ಚಪ್ಪಲಿ ಕಳೆದೋದ್ರು ಏನಾಗಲ್ಲ. ದೇವರು ಇವಾಗ ನೋಡಿ ರಶ್. ಇವತ್ತು ಪೌರ್ಣಮಿ ಕೇಳಬೇಕಾ, ಸಿಕ್ಕಾಬಟ್ಟೆ ರಶ್ಶು ಜನ. ನೋಡಿ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ. ಈ ಕಡೆ ಕ್ಲೋಸ್ ಮಾಡಿದ್ದಾರೆ ಕಣೋ, ಇಲ್ಲಿ ನೋಡು. ಲಕ್ಷ್ಮಿ ನೋಡಲ್ಲಿ ಕ್ಲೋಸ್ ಮಾಡಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ, ಜನ ಇದ್ದಾರೆ. ಯಾಕೆ ಹಿಂಗ ಅಂತ ಅಷ್ಟೇ. ಆಗಿದೆ ನೋಡಿ, ಎಷ್ಟು ಜನ ಇದ್ದಾರೆ. ಹಿಂದೆ ಕಡಿಮೆ ಇದೆ, ಪರವಾಗಿಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಕಾಯಿ ಕಟ್ಟು 8:45 ಆಗಿದೆ. ಟೈಮ್ ಬಂದು ಜಾಸ್ತಿ ಇದ್ದಾರೆ ಇವತ್ತು. ನಮ್ಮ ಲಕ್ಷ್ಮಿಯವರು ಕಟ್ತಾ ಇದ್ದಾರೆ ನೋಡಿ. ಬನ್ನಿ, ಆಯಿತು.
ಲಕ್ಷ್ಮಿ ಉಪವಾಸ ಅಂತೆ, ಅವರು ಪ್ರಸಾದ ತಿನ್ನಲ್ಲ, ನಾನು ಉಪವಾಸ ಇರ್ತೀನಿ ಇವತ್ತು ಅಂದರು. ಅದೇನೋ ಅವರು ಮುರುಘಾ ದೇವ್ರಿಗೆ ಉಪವಾಸ ಇದ್ದಾರಂತೆ. ನಾನು ತಿಂದ್ಕೊಂಡು ಹೊರಡಬೇಕು. ಇವರು ಪ್ರಸಾದ ತಿನ್ನಕ್ಕೆ ಬರಲ್ವಂತೆ ಮೇಡಮು. ನಗ್ತಾ ಇದ್ದಾಳೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ನೀರು ಬಿದ್ದೈತೆ ಇವತ್ತು ಈ ಸತಿ ಅಲ್ಲ. ನನಗೂ ಅಷ್ಟು ಇದಾಯಿತು. ದೇವ್ರಿಗೆ ನಂಬಾರ್ದು, ಏನೋ ದೇವ್ರ ಒಳ್ಳೇದು ಮಾಡ್ತಾರೆ ಸಾಕು. ದೇವ್ರು ನಂಬಿ ಬಂದಿದ್ದೀವಿ. ಹೂವನೇ ಬಿದ್ದೋಯ್ತು ನೋಡು ನೀರು ಹಾಕಿದ್ದಕ್ಕೆ. ಇವಾಗ ನಾನು ಪ್ರಸಾದನ ತಿಂದು ಬಂದೆ. ಮೇಡಮ್ ಏನೋ ಟೀ ಬೇಡ ನನಗೆ ರಾಶಿಗಾಗಿ ಕೆಂಪು ಮಾಣಿಕ ಕಲ್ಲು ಬೇಡ, ನೀನು ತಗೊಂಡು ರಾಶಿ ರೂಪಾಯಿ ಅಂದ್ಬಿಟ್ಟು ಉಂಗುರ ತಗೊಂಡಿದ್ದಾರೆ. ರಾಶಿ ಉಂಗುರ ಅಂತೆ ಮೇಡಮ್ ತಗೊಂಡವ್ರೆ. ಹಾಲು ಕುಡಿತೀರಾ? ಹಾಲು ಟೀನಾ? ಹಾಲು ಕುಡಿಬೋದಾ? ಉಪವಾಸ ಇದ್ದಾಳಂತೆ, ಆದರೆ ಹಾಲು ಕುಡಿತಾಳಂತೆ ನೋಡಿ. ಹಾಲು ಕುಡಿಬೋದು, ಅದರಲ್ಲಿ ಏನೈತೆ? ಹಾಲು ಕುಡಿಬೋದಾ? ಕಮೆಂಟ್ ಮಾಡಿ ನೀವೇ. ಕುಡಿಬೋದು. ಬಾಳೆಹಣ್ಣು ತಿನ್ಬೋದಂತೆ, ಹಣ್ಗಳು ಹಂಗಾರೆ ಹೊಟ್ಟೆ ತುಂಬ ಅದನ್ನೇ ತಿನ್ಬಿಡು. ಇನ್ನೇನು ಹೊಟ್ಟೆ ಇಲ್ಲ, ಇಷ್ಟೇ ಹಾಲೇ ಅಷ್ಟೇ ಕುಡ್ದಿರೋದು. ತುಂಬ ಸ್ಲೋ ಆಗ್ಬಿಟ್ಟಿದ್ಯಾ ನೀನು. ಹಾಂ ಬೇಡಪ್ಪ, ಇವಾಗ ಊಟ ಏನಾಗ್ತಿದ್ರು ಊಟ? ಚಿತ್ರಾನ್ನ, ಚಟ್ನಿ, ಅನ್ನ, ಸಾಂಬಾರು. ಅನ್ನ ಸಾಂಬಾರು ಹಾಕಿದ್ರು? ಹಾಂ, ಅನ್ನ ಚಿತ್ರಾನ್ನ ಜೊತೆಗೆ ಅನ್ನ ಸಾಂಬಾರು ಹಾಕಿದ್ರು ಎರಡನೇ ಸತಿ. ಹಾಂ, ಅದಕ್ಕೆ ಮೇಡಮು ನಮ್ಮ ಮನೇಲಿ ಒಂದು ಬೈರ ಐತೆ, ಅವ್ರ ಮನೇಲಿ ಒಂದು ಬೈರ ಆಯ್ತಂತೆ. ನಾಯಿಗೆ ಬಿಸ್ಕೆಟ್ ತೆಗೆದು ಹಾಕ್ತಾ ಇದ್ದಾಳೆ. ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ, ಅದರಲ್ಲೆಲ್ಲ ಒಳ್ಳೆ ಮನಸ್ಸು ಮೇಡಮ್ದು. ಹಾಕ್ಬಿಡು, ಅದೆಷ್ಟು ತಿನ್ನುತ್ತೆ. ಬೇರೆ ನಾಯಿ ಯಾವುದೂ ಇಲ್ಲ ಅಲ್ಲಿ. ಹಾಕ್ಬಿಡು ಇದಕ್ಕೇನೆ, ಬೇರೆ ನಾಯಿ ಎಲ್ಲಿದೆ? ಬಾ. ನೀನು ಬಿಸ್ಕೆಟ್ ತಿನ್ನಲ್ವಾ? ಮತ್ತು ಬಾಳೆಹಣ್ಣು ಏನಾದರೂ ತಗೋ. ಹಾಲು ಕುಡಿದ್ನಲ್ಲ ಸಾಕಾ? ಮನೆಗೆ ಹೋಗೋ ಗಂಟ, ಬೆಂಗಳೂರಿಗೆ ಹೋಗೋ ಗಂಟ. ಇವಾಗ ಎಷ್ಟು ಟೈಮ್ ಬಂದು? 9:10 ಅಲ್ವಾ? 9:15. 9 ಕಾಲಾಗಿದೆ. ಕರೆಕ್ಟಾಗಿ ರೀಚ್ ಆಗ್ತದೆ. 9:45 ಟ್ರೈನ್ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಟೈಮ್ ಇಷ್ಟು ಅರ್ಜೆಂಟಲ್ಲಿ ಬಂದು ಅಂದರೆ ಪಾಪ ಆಟೋದವ್ರಿಗೂ ಹಣ ಬೇಗ ಹೋಗಿ ಅಂದ್ಕೊಂಡು ಬಂದು ನಾವು ಕರೆಕ್ಟಾಗಿ ಇಲ್ಲಿ ಬಂದು ಇವಾಗ ಟ್ರೈನ್ ಪಾಸ್ ಆಯಿತು. ಹೊಸದಿನೂ ಹಂಗೆ ಆಯಿತು. ಲಾಸ್ಟ್ ಟೈಮು ಇದೇ ಮಿಸ್ಟೇಕ್ ಆಯಿತು. 5 ನಿಮಿಷ ಗ್ಯಾಪಲ್ಲಿ ಬೇಡ, ಒಂದು 2 ನಿಮಿಷ ಟೈಮ್ ಇದ್ದಿದ್ರು 10 ಗಂಟೆ ಟ್ರೈನು, 9:55 ಟ್ರೈನ್ ಹತ್ಬಿಡ್ತಿದ್ದೋ. ಅದೇನು ಅಂತ ಗೊತ್ತಿಲ್ಲ, 2 ನಿಮಿಷದಲ್ಲಿ ಮಿಸ್ ಆಗ್ತಾಯಿದೆ. ಲಾಸ್ಟ್ ಟೈಮು ಹಂಗೆ ಆಯಿತು, ಈ ಸತಿನೂ ಹಂಗೆ ಆಯಿತು. ಆಟೋದವರು ಬೇರೆ ಬಾಡಿಗೆಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು ಲಾಸ್ಟ್ ಟೈಮು. ಈ ಸತಿ ಬೇಗ ಬಂದರು, ಆದರೂ ಮಿಸ್ ಆಗೋಯಿತು. ಎಷ್ಟು ಗಂಟೆಗೆ ಬಿಟ್ಟಿದ್ದು? 9:15 ನಾವು ಬಿಟ್ಟಿದ್ದು ಅಲ್ಲಿ ಗೌಡ್ಗೆರೆನ. ನೋಡಿ ಬರೋ ಹೊತ್ತಿಗೆ 55 ಆಯಿತು. 40 ನಿಮಿಷ ಬೇಕು ಬರೋಕ್ಕೆ. ಇವಾಗ 10:45 ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಏನು ಮಾಡೋದು? ಹೋಗಿಯಾ ಅಕಸ್ಮಾತ್ ಎದುರು ಕೊಡೋದ್ರೆ ನಮ್ಮ ಮನೆಯವ್ರಿಗೆ ಏನು ಹೇಳ್ತೀಯಾ? ಹಣ ಈಗ ಹೋಗ್ಬಿಟ್ಟು ಅಳ್ತೀಯ, ಆಮೇಲೆ ಅಳ್ತಾಳಂತೆ ನನಗೆ. ಆಮೇಲೆ ಖಾಲಿ ಇತ್ತು. ಇವಾಗ ಕೆಂಗೇರಿಲಿ ಇಳಿದು ಎಳ್ಳೀರು ಕುಡಿತಾ ಇದ್ದೀವಿ. ಇವಾಗ ತುಂಬ ಫೋರ್ಸ್ ಮಾಡಿ ಲಕ್ಷ್ಮಿ ಮನೆಗೆ ಕರ್ಕೊಂಬಂದು, ಬಾ ನಮ್ಮ ಮನೆಗೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿವಂತೆ ಅಂತ. ಸಲ ನಾನು ಮಾತ್ರ ಬರ್ತೀನಿ, ನೀನು ಬರಲ್ಲ ಅಂತ ಕರ್ಕೊಂಬಂದ್ಲು. ಟೊಮೊಟೊ ತೊಗೋತಾ ಇದ್ದಾಳೆ, ತರಕಾರಿ ಇತ್ತಿಲ್ವಂತೆ, ತರಕಾರಿ ತೊಗೋತಾ ಅವಳೆ. ಇವಾಗ ಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡಿ ಮನೆಗೆ ಹೋಗ್ತೀವಿ. ತುಂಬ ಬಿಸಿಲಿದೆ.
ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಲಕ್ಷ್ಮಿ ಮನೆಗೆ ಬಂದಿದ್ದು. ಮೇಡಮ್ ರೆಸ್ಟ್ ಮಾಡ್ತಾ ಇದ್ದೆ. ಮೇಡಮ್ ಪೂಜೆ ಮಾಡಿದ್ದಾಳೆ. ಇವತ್ತೇನೋ ಮುರುಘಾದು ಫಂಕ್ಷನ್ ಅಂತ, ಏನೇ ಹಬ್ಬ, ಅವಳ ಫೇವ್ರೆಟ್ ದೇವರು ಮುರುಘಾದು ಏನೋ ಇವತ್ತು ಹಬ್ಬ ಇತ್ತಂತೆ. ಪೂಜೆ ಮಾಡ್ತೀನಿ ಬಾ 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 ಅಂತ ತುಂಬ ಕರೆದ್ಲು. ಬೇಜಾರು ಮಾಡ್ಕೊತಾಳೆ, ಯಾವಾಗಲೂ ನಮ್ಮ ಮನೆಗೆ ಬರ್ತಾಳಲ್ಲ, ನಾನು ಮಾತ್ರ ಬರಲ್ಲ ಅಂದ್ಕೊತಾಳೆ ಅಂದ್ಬಿಟ್ಟು ಬಂದೆ. ಮೇಡಮ್ಮು ಅಡುಗೆ ಮಾಡಿ ಪೂಜೆ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಊಟ ಮಾಡ್ಬೇಕಂತೆ. ಊಟ ಹೊಟ್ಟೆ ಫುಲ್ ಆಗೈತೆ ಕಣೆ. ಅದು ಇದು ತಿಂದಿಲ್ವಲ್ಲ. ಇವತ್ತು ಅವಳು ಉಪವಾಸ ಅಂತೆ. ಬಾ ಏನಾಗಲ್ಲ ಪೂಜೆ ಮಾಡ್ದಲ್ಲ ಅಂದರೆ, ಇಲ್ಲ 6 ಗಂಟೆ ಮೇಲೆ ತಿಂತೀನಿ, ಇವಾಗ ತಿನ್ನಲ್ಲ ಅಂತಾಳೆ. ಅವ್ರವ್ರ ಭಕ್ತಿ, ಎಂತಕ್ಕೆ ನಾವು ಭಕ್ತಿನ ಇದು ಮಾಡೋದು ಅಲ್ವಾ. ಉಪ್ಪು, ಉಪ್ಪಿನಕಾಯಿ, ಆಲೂಗೆಡ್ಡೆ ಫ್ರೈ ಮಾಡಿದ್ದಾಳೆ. ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅಂದ್ಲು, ಬೇಡ ಅಂದೆ. ತಪ್ಪಲೆ ಎಲ್ಲ ತೋರಿಸ್ಬೇಡ ದಯವಿಟ್ಟು. ಸ್ವಲ್ಪ ಹಾಕು. ಸಾಕು. ತಿಂದ್ರೆ ಹಾಕ್ಸ್ಕೊತೀನಿ ನಾನು, ಬೇಡ ಸಾಕು. ಬಿಡು, ಸಾಕು ಸಾಕು ಬಿಡು. ಇವಾಗ ಊಟ ಎಲ್ಲ ಆಯಿತು, ಹೊರಡ್ತಾ ಇದ್ದೀನಿ. ಟೈಮ್ ಆಗ್ಬಿಟ್ಟಿದೆ. ನನ್ನ ಮಗಳು ಪಾಪ ಫೋನ್ ಮಾಡ್ತಾ ಇದ್ದಾಳೆ, ಹೊರಡಬೇಕು. ಊಟ ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಮೇಡಮು ಅಡುಗೆ ಚೆನ್ನಾಗಿ ಮಾಡಿದರು. ಹೊಟ್ಟೆ ಫುಲ್ಲಾಯಿತು. ಬೇಡ ಬೇಡ ಅಂದರೂ ಆಗ್ತೀಯ. ಇವಾಗ ಮನೆಗೆ ಡ್ರಾಪ್ ಇದ್ದಾಳೆ. ತುಂಬಾ ದೂರ ಇದೆ. ನಮ್ಮ ಮನೆಗೂ 3 ಮನೆಗೂ ತುಂಬ ಡಿಫ್ರೆನ್ಸ್ ಇದೆ, ತುಂಬ ದೂರ ಇದೆ. 2 ವೀಲರಲ್ಲಿ ಡ್ರಾಪ್ ಮಾಡಿ ಬರ್ತೀವಿ ಅಂದ್ಬಿಟ್ಟೆ ಕರ್ಕೊಂಡೋಗಿದ್ದು ಮನೆಗೆ. ಯಾಕಪ್ಪ ಸರಿ ಮಾಡ್ಕೊತೀರಾ? ಇವಾಗ ನಾನು ನಮ್ಮ ಅತ್ತೆ ಮನೆ ಹತ್ರ ಬಂದೆ. ನಮ್ಮ ಮನೆಗೆ ಹೋಗಿ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಬಂದೆ. ನನ್ನ ಮಗಳು ಇಲ್ಲೇ ಇದ್ಲಲ್ಲ, 50 ಸತಿ ಫೋನ್ ಮಾಡಿ ತಲೆ ತಿಂತಿದ್ಲು, ಅಮ್ಮ ಇಷ್ಟೊತ್ತಿಗೆ ಬರ್ತೀರಾ, ಯಾವಾಗ ಬರ್ತೀರಾ ಅಂತ. ಇವಾಗ ಬಂದೆ. ಇತ್ತು ಕೆಳಗಡೆ ಮನೇಲಿ ಹೋಗಿ ಸೇರ್ಕೊಂಡಿದ್ದಾಳೆ ನನ್ನ ಮಗಳು ಮತ್ತು ನಮ್ಮ ಅತ್ತಿಗೆ ಮಗಳು. ನೋಡಿ ಹೇಗಿದೆ ಕಮಲಾನಗರ. ನಮ್ಮ ಅತ್ತೆ ಮನೆ ಇರೋದು ಕಮಲಾನಗರ. ಒಂದು 2-3 ಕಮೆಂಟ್ ಬಂದಿತ್ತು, ನಿಮ್ಮ ಅತ್ತೆ ಮನೆ ಎಲ್ಲಿರೋದು, ಕಮಲಾನಗರನ ಅಂತ. ನಮ್ಮ ಅತ್ತೆ ಮನೆ ಇರೋದು ಕಮಲಾನಗರ, 3rd ಫ್ಲೋರಲ್ಲಿ. ನಮ್ಮ ಸೇಮ್ ನಿಮ್ಮಂಗೆ ಕಾಣ್ತಾವಳೆ. ನೋಡು, ಸೇಮ್ ನಿಮ್ಮ ರಾಜವಂತರನೇ ಇದೆಯಾ. ಬನ್ನಿ ಇಬ್ರು ಜೊತೆಲಿ ನಿಂತ್ಕೊಳ್ಳಿ, ಕೊಡೋಣ. ಅಲ್ಲೋಡಿ ನಮ್ಮ ಅತ್ತೆ ತಲೆ ಬಾಚ್ಕೋತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋಕೆ ತಲೆ ಬಾಚ್ಕೋತಾ ಇದ್ದಾರೆ. ಕಾಫಿ ಪುಡಿ ಜಾಸ್ತಿ ಹಾಕಿದ್ದೀರಾ? ಕಾಫಿ ಮಾತ್ರ ಜಾಸ್ತಿ ಕೊಡ್ತಾರೆ, ಕಾಫಿ ಪುಡಿ ಕಡಿಮೆ ಹಾಕ್ತಾರೆ. ಇಲ್ಲಿ ನೋಡಿ ಮೇಡಮ್ ಐಬ್ರೋ ಮಾಡ್ತೀರಾ ಮೇಡಮ್? ಸ್ವಲ್ಪ ಮೇಡಮ್, ಬ್ಯೂಟಿಷಿಯನ್ ಮೇಡಮ್. ಕಾಫಿ ಏನಕ್ಕೆ ಇಷ್ಟ ಕೊಟ್ಟಿದ್ದೀರಾ? ಅವ್ರಿಗವ್ರೆ ಹೇಳ್ಬಿಡೋದು ಚೆನ್ನಾಗೈತೆ ಅಂತ. ಕುಡ್ದಿ ನೋಡಿ ಹೇಳ್ತವ್ರೆ, ನಿನ್ನಂಗೆ ನೀರು ಹಾಕ್ತೀನಿ ಅಂತ. ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಕುಡಿತೀನಿ ಕಾಫಿನ. ಬರೀ ಹಾಲೇ ಐತೆ, ಕಾಫಿ ಪುಡಿ ಇಲ್ಲ, ಸಕ್ಕರೆ ಇಲ್ಲ. ಮತ್ತೆ ಸಕ್ಕರೆ ಬೇಕಾ? ಸಕ್ಕರೆ ಜಾಸ್ತಿ ಕುಡಿ ಬೇಕಾ? ಸಕ್ಕರೆ ಬೇಡ, ಸಾಕು. ನಂಗೆ ಸಕ್ಕರೆ ಜಾಸ್ತಿ ಇರಬಾರ್ದು, ಕಾಫಿ ಪುಡಿ ಜಾಸ್ತಿ ಇರಬೇಕು. ಕಾಫಿ ಪುಡಿ 2 ಪ್ಯಾಕೆಟ್ ಹಾಕಿನ ಇಷ್ಟಕ್ಕೆ 1.5 ಗ್ಲಾಸ್ಗೆ. ಅಜ್ಜಿ ಮೊಮ್ಮಗಳು ರೆಡಿ ಆಯ್ತವ್ರೆ ದೇವಸ್ಥಾನಕ್ಕೆ ಹೋಗಿ. ನಮ್ಮ ಅತ್ತೆ ಹೇರ್ ಸ್ಟೈಲ್ ನೋಡಿ, ವಾವ್. ಅಮ್ಮ ಎಲ್ಲಿ ಮಾಡ್ಸಿದ್ರಿ ಹೇರ್ ಕಟ್ಟು? ಅಷ್ಟು ಚೆನ್ನಾಗಿ ಮಾಡ್ಸಿದ್ದೀರಾ ಎಲ್ಲ. ತಲೆ ಮುಡಿ ಕೊಟ್ಟಿರೋದು. ನಮ್ಮ ಅದಕ್ಕೆ ಹೇಳ್ತವ್ರೆ, ಯಾರಾದ್ರೂ ಏನಾದ್ರು ಅಂದ್ಬಿಡ್ತಾರೆ ಅಂದ್ಬಿಟ್ಟು ಹೇರ್ ಕಟ್ ಮಾಡ್ಸಿದ್ದಲ್ಲ, ತಲೆ ಮುಡಿ ಕೊಟ್ಟಿದ್ದು ಅಂತ. ನಮ್ಮತ್ತೆ ನಂಜನಗೂಡಿಗೆ ತಾನೇ, ನಂಜನಗೂಡು ಮುಡಿ ಕೊಟ್ಟು ಅಷ್ಟು ಬೆಳೆದೈತೆ. ಮುಂಚೆ ಮುಡಿ ಕೊಡೋಕ್ಕಿಂತ ಮುಂಚೆ ನಮ್ಮ ಅತ್ತೆದು ಒಂದು ಮಾರಿತ್ತು ಜಡೆ. ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಅತ್ತೆ ಯಾವ ಶಾಂಪು ಯೂಸ್ ಮಾಡ್ತಾರೆ ಹೇಳಿ ಅಂತ ಕೇಳ್ತಿದ್ರಿ. ಇವಾಗ ಮುಡಿ ಕೊಟ್ಟು ಇಷ್ಟು ಉದ್ದ ಮಾಡ್ಕೊಂಡವ್ರೆ.
ಅವ್ರ ಬುದ್ಧಿ ಬಲ ಬಂತೊಟ್ಟಿಂದ ಅಷ್ಟೇ ಉದ್ದ ಅಂತ ಇದ್ದಿದ್ದು ಅಲ್ವಾ, ಒಂದು 2 ಗೇಣಿತ್ತೇನೋ. ನಾನು ಗೊತ್ತಿರ ಅಷ್ಟೇ ಉದ್ದ. ಆಮೇಲೆ ಚೌಲಿ ಹಾಕತ್ತಿತ್ತು, ಎಲ್ಲರೂ ಹೋದ್ರೆ ಬಂದ್ರೆ ಚೌಲಿ ಹಾಕತ್ತಿದ್ರಂತೆ ನಮ್ಮತ್ತೆ ಆಗ. ಎಲ್ಲರೂ ಹೋದ್ರೆ ಬಂದ್ರೆ ಚೌಲಿ ಹಾಕ. ಎಳಂದೂರ್ಲಿದ್ದಾಗ ಅವ್ರು ಹಾಕ್ತಿದ್ರು, ಬೇಡ ಅಂದ್ರು ಹಾಕಿ. ನಿಮ್ಗೆ ಬಡವಳಿಗೆ ಆಸೆ ಇರುತ್ತೆ ಬನ್ನಿ ಹಾಕಬೇಕು ಅಂತ. ಅವ್ರು ಹಾಕಿ ಉಮ್ಮಿಡ್ಸಿ ಕಿವಿ ತಗೊಂತೆಲ್ಲ ಉಮ್ಮಿಡ್ಸ್ತಿದ್ರು. ಅವರು ನಮ್ಮತ್ತೆ ಏನಾದ್ರು ಒಂಚೂರು ಹೇಳಿದ್ರೆ ಹಳೇ ನೆನಪುಗಳು ಹೊಂಟೈತಾರೆ. ಕಿವಿ ಕೂದಲು ನೋಡಮ್ಮ ಎಷ್ಟು ಚೆನ್ನಾಗಿ ಬೆಳೆಸಿದೀರಾ. ಅದು ಮೇಲೆ ಇಲ್ಲೆಲ್ಲ ಸೇರ್ಕೊಂಬಿಟ್ಟದ ಬುಟ್ಗಳೆಲ್ಲ ಸಂಗೀತ. ಯಾರಿಗೆ ಏಜ್ ಆದ್ರೂ ನಮ್ಮ ಅತ್ತೆಗೆ ಏಜ್ ಆಗಲ್ಲ ನೋಡಿ. ತಲೆ ಕಪ್ಪುಗೆ ಐತೆ, ಬಣ್ಣ ಹಾಕೊಂಡು ನೀವೇ ಸಾಕು ನಮ್ಮ ಅತ್ತೆ ಬರೆಯೋದಿ ಕಲಿಯಕ್ಕೆ. ಯಾರು ಹಾಕೊಳ್ಳಲ್ಲ ಈಗ 30 ವರ್ಷದ ಮೇಲೆ ಎಲ್ಲಾರು. ಅದೆಲ್ಲ ನೀವು ಹಾಕತ್ತೀರಲ್ವ. ನಿಮ್ಗೆ ಎಷ್ಟು ವರ್ಷ? 36 ವರ್ಷ. 36. ನನ್ನ ಗಂಡು 34. ಇನ್ನು ಯಾರೇ ಹೋಗೋಣಕ್ಕ ಇನ್ನೆಷ್ಟು 34, ಇವ್ರಿಗೆ 36. ನಮ್ಮ ಸೀನಿಯರ್ ಮೇಡಮ್ಗೆ ಎಷ್ಟು ಕಾಣೆ 38. 2 ಇಯರ್ಸ್ ಗ್ಯಾಪಲ್ಲಿ 39 ಒಳಗ ನನಗೆ 39 ಅಂತೆ, ಇವ್ರಿಗೆ 36, ನನ್ನ ಹಸ್ಬೆಂಡ್ಗೆ 34. ಆದರೂ ಎಲ್ಲರಿಗಿಂತ ಹೆಂಗೆಷ್ಟಾಗಿ ಕಾಣೋದು ಅಂದರೆ ನನ್ನ ಹಸ್ಬೆಂಡೇ ತುಂಬ ಹೆಂಗ ಕಾಣ್ತಾರೆ. ಹೆಂಗ ಕಾಣ್ತೇವೆ ಇವರೆಲ್ಲ ಏಜ್ ಸಣ್ಣ ಆಗ್ಬಿಟ್ಟನ. ವೀವರ್ಸ್ಗೂ ಗೊತ್ತು ಬಿಡಿ, ನಮ್ಮ ಮನೆಯವ್ರು ಡೈಲಿ ಮನೆಗೆ ಬರ್ತಾರೆ, ನೈಟ್ ಗಾಡಿಗೆ ಹೋಗಲ್ಲ ಅಂತ. ಹೌದಾ, ಎಷ್ಟೊತ್ತಿಗೆ ಬಂದನು? ಒಂದು 12 ಗಂಟೆ ಒಳಗಡೆ ಬರ್ತಾರೆ. 12 ಗಂಟೆ ಒಳಗೆ, ಅದೇ ಮಧ್ಯರಾತ್ರಿ. ಮಧ್ಯಾಹ್ನ ಅದೇ ಆಗೋಯ್ತಲ್ಲ, ನೆಕ್ಸ್ಟ್ ಡೇ ಬಿದ್ದೋಯ್ತದಲ್ಲ. ನೆಕ್ಸ್ಟ್ ಡೇ ಬಿದ್ದೋಗುತ್ತೆ, ಏನು ಮಾಡೋದು ನೋಡಿ. ನಿಮಗೆ ಮಾತ್ರ ಎಷ್ಟು ಚೆನ್ನಾಗಿ ಬಟ್ಟಿಕ್ಕವ್ರೆ ನಮ್ಮ ಅತ್ತೆ. ತಡೆ ನೋಡಿ, ಮೋಸ ಅಲ್ವಾ ಇದು? ಅವ ಡಿಸ್ಟರ್ಬ್ ಮಾಡಬೇಡ. ನೋಡಿ, ನನಗೆ ನಮ್ಮ ಅತ್ತೆ ಬೊಟ್ಟಿ ಕುದ್ರು ದೇವಸ್ಥಾನದಿಂದ ಬಂದ್ರು ಯಾವ ಥರ ಇಕ್ಕವ್ರೆ ನೋಡಿ, ಯಾವ ಥರ ಇಕ್ಕವ್ರೆ. ಇದೆ ಮಗಳೇ ಸೊಸೆನೇ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಅವ್ರದ್ದು ನೋಡಿ ಎಷ್ಟು ಸ್ಟೈಲಾಗಿ ಇಕ್ಕಿದ್ದಾರೆ. ನನ್ನ ಮಗಳು ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು. ಸರಿನಾ ನಮ್ಮ ಅತ್ತೆ ಬುದ್ಧಿ? ನೋಡಿ, ಮೊಮ್ಮಗಳಿಗೂ ಚೆನ್ನಾಗಿ ಇಕ್ಕವ್ರೆ, ಮೊಮ್ಮಕ್ಳಿಗೂ. ನನಗೆ ಮಾತ್ರ ಹಿಂಗೆ. ನಾನು ಅಲ್ಲಮ್ಮ, ಅಪ್ಪಗೆ ಮಾತ್ರ ಅಷ್ಟು ಚೆನ್ನಾಗಿ ಇಕ್ಕಿದ್ದೀರ ಬೊಟ್ಟು, ನಾನು ಆರಾಮಾಗಿ ಇಕ್ತಂಗೆ ಚೆನ್ನಾಗಿ ಇಕ್ಕಿರೋದು ನೋಡಿ. ನೋಡಿ ಎಂತ ಮತ್ತೆ ಹೇಳ್ತಾರೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕುಂಕುಮ ದೊಡ್ಡದಾಗಿ ಇಟ್ಟಿದ್ದಾರೆ. ನಮ್ಮ ಅತ್ತೆ ಕೇಳ್ತಾರೆ ನಿನಗೆ ಚೆನ್ನಾಗಿ ಇಟ್ಟಿರೋದು ನಾನು ಅಂತ. ಟೈಮ್ ಬಂದು 7 o'clock ಆಗಿದೆ. ನನ್ನ ಮಗಳು ಕರ್ಕೊಂಡು ಹೋಗಕ್ಕೆ ಬಂದಿದ್ದು ನಾನು. ಸ್ವೆಟರ್ ಕರೆಕ್ಟಾಗಿ ಹಾಕೊಂಡು ನಮ್ಮ ಅತ್ತೆ ಮನೆಯಿಂದ ಬಂದ್ಬಿಟ್ಟು ನನ್ನ ಮಗಳು ತುಂಬ ದಿವಸದಿಂದ ಒಂದು ರೀಲ್ಸ್ ಮಾಡಬೇಕು ಅಂತ ಪೆಂಡಿಂಗಲ್ಲಿ ಸೇವ್ ಮಾಡಿ ಇಟ್ಟಿದ್ದು. ಅಮ್ಮ ಇದು ಮಾಡೋಣ ಅಂತ. ಆದ್ದರಿಂದ ಅವಳ ಆಸೆಗೆ ಯಾಕೆ ಅಂದ್ಬಿಟ್ಟು ಇವಾಗ ನಾನು ನನ್ನ ಮಗಳು ಒಂದು ರೀಲ್ಸ್ನ ಮಾಡಿ ಇವಾಗ ಅಡುಗೆ ಮಾಡಬೇಕು. ಮುದ್ದೆ ಮಾಡಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಇದ್ದೀನಿ ನನ್ನ ಹಸ್ಬೆಂಡ್ಗೆ. ಇವಾಗ ಮಾಡಬೇಕು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.